ಬ್ಲಾಕ್ ಬಸ್ಟರ್. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ತುಂಬಾ ಜೈ ಭೀಮ್ ಕರ್ನಾಟಕ ರಾಜ್ಯಾದ್ಯಂತ ಕಳಕಳಿಯ ಮನವಿ ಮಾಡುವಾಗ ಕರ್ನಾಟಕ ರಾಜ್ಯಾದ್ಯಂತ ದಯವಿಟ್ಟು ತಾವು ರಿಲೀಸ್ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಂತ ಇದ್ದೀನಿ. ನಾನು ಪರ್ಫಾರ್ಮೆನ್ಸ್ ಮಾಡಿದ್ದಕ್ಕಾಗಿ ನನಗೂ ಖುಷಿ ಆಗಿದೆ, ತುಂಬಾ ಚೆನ್ನಾಗಿದೆ, ಸೂಪರ್ ಡೂಪರ್ ಮೂವಿ ಪಾಲಾರ್ ಸಿನಿಮಾ. ದಯವಿಟ್ಟು ಹೆಸರುವಾಸಿ ಆಗಬೇಕು. ಯಾಕಂದ್ರೆ ಒಳಗಾಗಿದ್ದಾರೆ ಅಂತ ಕುಟುಂಬದವರು ಆಗ್ಬಹುದು ಅಂತ ಹಿಂದಿನ ಒಂದು ಪೀಳಿಗೆಯಲ್ಲಿ ಮತ್ತು ಬರುವ ಒಂದು ಪೀಳಿಗೆಯಲ್ಲಿ ನಮ್ಮ ಜನಕ್ಕೆ ಎಷ್ಟು ಅನ್ಯಾಯ ಆಗ್ತಾ ಇದೆ, ಆ ಅನ್ಯಾಯದ ಬಗ್ಗೆ ನಮ್ಮ ಜೀವನವಿನವರು ಪಾಲಾರ್ ಸಿನಿಮಾದ ಬಗ್ಗೆ ಬಹಳ ವಿಚಿತ್ರವಾಗಿ ಮತ್ತು ಸೂಕ್ಷ್ಮವಾಗಿ ತೋರಿಸಿದ್ದಾರೆ. ಈ ಪಾಲಾರ್ ಸಿನಿಮಾವನ್ನು ದೇಶಾದ್ಯಂತ ವಿಜೃಂಭಣೆಯಿಂದ ಒಳ್ಳೆ ಹೆಸರುವಾಸಿ ತಂದು ನಮ್ಮ ಜನಾಂಗಕ್ಕೆ ಒಳ್ಳೆ ಸ್ಫೂರ್ತಿ ತರಬೇಕು ಅಂತ ಈ ಪಾಲಾರ್ ಸಿನಿಮಾದ ಮುಖಾಂತರ ನಾವು ತಿಳಿಸ್ತಾ ఇದ್ದೀವಿ. జై భీమ్, జై అమ్మే. థ్యాంక్ యూ సార్, థ్యాంక్ యూ సో మచ్. లతా మీకు ఎట్లా అనిపించింది మూవీ? బాగుందా? చూడండి సార్ బన్నీ. ಕರ್ನಾಟಕದ ರಾಜ್ಯದಂತ ಎಲ್ಲ ರಾಜ್ಯದ ಪಾಲಾರ್ ಸಿನಿಮಾ ಯಶಸ್ವಿಯಾಗಲಿ ಎಂದು ಕೋರುತ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಹೆಂಗಿದೆ ಸರ್ ಫಿಲಮ್? ನೀವು ನೋಡಿದ್ರಲ್ಲ, ನಿಮ್ಗೆ ಹೆಂಗ್ ಅನಿಸ್ತು? ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಹೊಸ ರಾಮನಮ್ಮ ಅಂತ ಫಿಲಿಂ ನೋಡಿದ್ದೆ. ಎಸ್ ಸರ್. ಆ ಫಿಲಿಂ ನೋಡ್ಬೇಕಾದ್ರೆ ದಲಿತರ ಒಂದು ಪರಿಸ್ಥಿತಿ ತುಂಬಾ ಚೆನ್ನಾಗಿ ಚಿತ್ರಣ ಮಾಡಿದ್ರು. ಹೌದೌದು. ಅದೇ ರೀತಿಯಾಗಿರ್ತಕ್ಕಂಥ ಪ್ರಸ್ತುತ ದಲಿತರ ಸಮಸ್ಯೆಗಳನ್ನ ನೀವು ಚಿತ್ರೀಕರಣ ಮಾಡಿದ್ದೀರಾ, ತುಂಬಾ ಚೆನ್ನಾಗಿದೆ. ಇದು ಪ್ರಸ್ತುತ ಯಾಕಂದ್ರೆ ಈ ಒಂದು ಚಿತ್ರವನ್ನು ಪ್ರತಿಯೊಬ್ಬ ದಲಿತರು ನೋಡ್ಬೇಕಂತ ಸಮಾಜದ ಆಸೆ. ಯಾಕಂದ್ರೆ ದಲಿತರು ಸಮಾಜದಲ್ಲಿ ಎಚ್ಚೆತ್ಕೋಬೇಕು. ಯಾಕಂದ್ರೆ ದಲಿತರ ಮೇಲೆ ಜಾಸ್ತಿ ದಾಳಿಗಳು ನಡೀತಾ ಇದಾವೆ ಹಳ್ಳಿ ಕಡೆ. ಆದ್ರೆ ಪಟ್ಟಣದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಶೋಷಣೆ ಇದೆ, ಹಳ್ಳಿಗಳ ಕಡೆ ಒಂದು ರೀತಿಯಾಗಿರ್ತಕ್ಕಂಥ ಶೋಷಣೆ ಇದೆ. ಈ ಚಿತ್ರದಲ್ಲಿ ಹಳ್ಳಿಯಲ್ಲಿ ಯಾವ ರೀತಿ ಶೋಷಣೆಗಳಾಗ್ತಾ ಇದ್ದಾವೆ, ಯಾವ ರೀತಿ ಪಾಲಾರ್ ಸಿನಿಮಾ ಎಲ್ಲರೂ ಕೂಡ ಅವರವ್ರ ಊರಲ್ಲಿ ಎಲ್ಲರೂ ಇದನ್ನ ಯಾವ ಉದ್ಯಮದಲ್ಲಿ ಇದನ್ನ ನೈಜ ಸ್ಥಿತಿನ ಇದುವರೆಗೂ ತೋರಿಸಿರ್ಲಿಲ್ಲ. ಆ ದಲಿತರ ಸ್ಥಿತಿಗಳನ್ನ ಇವತ್ತು, ನೈಜ ಸ್ಥಿತಿನ ಇವತ್ತು ಈ ಸಿನಿಮಾ ಪ್ರತಿಬಿಂಬಿಸಿದೆ. ದಲಿತರ ಅಷ್ಟೇ ಅಲ್ಲ, ಸಮಾಜದ ಎಲ್ಲ ನೇಗಿಲು ಉಡ್ತಕ್ಕಂಥ ಏನಿದೆ, ಎಂತ ಕವಿ ಸಿದ್ಧಲಿಂಗ ಅವರು ಚಿಕ್ಕವರಿದ್ದಾಗ ಅವ್ರ ಊರಲ್ಲಿ ಅವ್ರ ತಂದೆಯವರು ಜೀತಕ್ಕಿದ್ರು. ಆ ಜೀತಕ್ಕಿರೋದು ಹಳ್ಳಿಗಳಲ್ಲಿ ಚಿಕ್ಕ ಚಿಕ್ಕ ಬಿದ್ದೋಗಿರೋ ಗೋಡೆಗಳಿರ್ತಾವಲ್ಲ, ಆ ಗೋಡೆಗಳಲ್ಲಿ ಹಳ್ಳಿ ಜನ ಹುಡುಗರು ಈ ಸಿದ್ಧಲಿಂಗ ಮತ್ತು ಇತರೆ ಹುಡುಗರು ಆಟ ಆಡ್ಕೊಳ್ಳೋ ಸಮಯದಲ್ಲಿ ಈ ನೇಗಿಲು ಅವ್ರ ತಂದೆಯವರು ಇನ್ನೊಬ್ಬರು ಹುತ್ತಾ ಇರ್ತಾರೆ, ನೇಗಿಲು ಹುತ್ತಾ ಇರ್ತಾರೆ. ಆವಾಗ ಈ ಸಿದ್ಧಲಿಂಗ ಅನ್ನೋರಿಗೆ ಅಯ್ಯೋ ನೋಡಿ ಚೆನ್ನಾಗಿ ಹುತ್ತಾ ಇರ್ತಾರೆ ಬಗ್ಗೆ ಅದನ್ನ ಅವರು ಮಕ್ಕಳ ಶ್ರಮ ಇರಲ್ಲ ಅಂತೇಳಿ ಒಂದು ಭವನ ಬರೀತಾರೆ, ಅದರಲ್ಲಿ ಇದನ್ನು ಬರ್ಕೊಂಡಿದ್ದಾರೆ. ಜೈ ಭೀಮ್, ಜೈ ಭಾರತ್. ಹೇಳಿ ಸರ್, ಹೋರಾಟಗಳೇನಿದೆಯೋ BR ಅಂಬೇಡ್ಕರ್ ಅವರ ಹೋರಾಟಗಳನ್ನ ಅನುಸರಿಸಿ ಹೋರಾಟಗಳ ಮುಖಾಂತರ ಏನು ಎಲ್ಲ ಪಡೆಯಬಹುದು ಇದೆಲ್ಲ ಇವತ್ತು ಈ ಫಿಲಿಮಲ್ಲಿ ನಮ್ಮ ಪಾಲಾರ್ ಸಿನಿಮಾದಲ್ಲೆಲ್ಲ ತೋರಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಇದೆಲ್ಲ ಜನರು ಅರ್ಥ ಮಾಡಿಕೊಂಡು ಇನ್ನು ಏನು ಮೊದಲೆಲ್ಲ ಏನು ಮರ್ತೋಗ್ಬಿಟ್ಟಿದ್ರು ಜನರು, ಏನು ಹೋರಾಟಗಳು, ಈ ಫಿಲಮ್ ಮುಖಾಂತರ ಇನ್ನೂ ಹೆಚ್ಚಾಗಿ ಇದನ್ನು ಮನವರಿಕೆ ಮಾಡಿಕೊಂಡು ಇನ್ನೂ ಹೆಚ್ಚಾಗಿ ಹೋರಾಟದ ಮುಖಾಂತರ ಇನ್ನು ಸಿನಿಮಾ ಮುಂದೆ ಬರುತ್ತೆ ಅಂತ ಒಂದು ನಂಬಿಕೆ ಇದೆ. ಚೆನ್ನಾಗಿ ಬರಬೇಕು. ಎಲ್ಲ ಜಾತಿ ನೋಡುವಂಥ ಪಿಕ್ಚರ್ ಇದು. ಇದನ್ನ ಪಾಲಾರನ್ನ ಇನ್ನ ಯಶಸ್ವಿಗೊಳಿಸಬೇಕು ಅಂತ ನಾವು ಕೇಳ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೇಳಿ ಸರ್. ಮೊದಲಿಗೆ ನಮ್ಮ ಜೀವ ನೆರಳು ಸರ್ ನಿರ್ದೇಶನ ಮಾಡಿದ ಹಿಂಗೆ ಪಾಲಾರ್ ಸಿನಿಮಾ ಅವರಿಗೆ ಧನ್ಯವಾದ ಅರ್ಪಿಸಬೇಕು. ಯಾಕಂದ್ರೆ ನಮ್ಮ ಅವಿಭಾಗ ಪಾಲಾರ್ ಜಿಲ್ಲೆಯ ದಲಿತ ದಮನಿತರ ಒಂದು ಜೀವನಾಧಾರಿತ ಒಂದು ಚಿತ್ರವನ್ನು ತಿಳಿದಿದ್ದಾರೆ. ಇಂತಹ ಚಿತ್ರಗಳು ಅನೇಕ ಚಿತ್ರಗಳು ಬರಬೇಕು. ಇವತ್ತು ನಮಗೊಂಥರ ಏನೋ ಒಂದು ಶಕ್ತಿ ಬಂದಂಗೆ ಐತೆ. ಯಾಕಂದ್ರೆ ಈ ಭಾಗದ ಜನರು ತುಂಬಾ ತಿಳುವಳಿಕೆಯಿಲ್ಲದವರು. ಇವಾಗ ಇದರಿಂದ ಒಂದು ರೀತಿಯ ಅವೇರ್ನೆಸ್ ಆಗಿ ಎಚ್ಚೆತ್ತುಕೊಂಡು ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳುವಂತ ಒಂದು ಚಿತ್ರ ಇದು. ಅದಕ್ಕೆ ಈ ಚಿತ್ರದ ಎಲ್ಲ ಕಲಾವಿದರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಒಳ್ಳೆ ನಟನೆ ಮಾಡಿದ್ದಾರೆ.
ಜೈ ಭೀಮ್. ಜೈ ಭೀಮ್. ಥ್ಯಾಂಕ್ ಯು ಸರ್. ಬನ್ನಿ ಸರ್. ಸರ್ ಏನು ಅನ್ಸುತ್ತೆ ಸಿನಿಮಾ ನೋಡಿದಾಗ ನಿಮಗೆ? ನಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ನಾವೆಲ್ಲರೂ ಕೂಡ ಇದೇ ತಿಂಗಳ ಫೆಬ್ರವರಿ ತಿಂಗಳ 24ನೇ ತಾರೀಕು ಈ ಚಿತ್ರ ಚೊಚ್ಚಲ ಬಿಡುಗಡೆ ಕಾಣಲಿದೆ. ನಾವೆಲ್ಲ ಕೂಡ ಆತುರದಿಂದ ಕುಟುಂಬದ ಸಮೇತ ಬಂದು ಚಿತ್ರವನ್ನು ತೋರಿಸಿದ್ದೇವೆ. ಹಾಗೆ ನಮ್ಮ ಭಾಗದ ಹೆಣ್ಣು ಮಕ್ಕಳ ಧೈರ್ಯ ಏನೆಂಬುದನ್ನು ಈ ಚಿತ್ರದ